ನಲ್ಲಿ ಬಹಳಷ್ಟು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಅದರ ಒಂದು ಭಾಗ ಈ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು. ಬಟ್ ನಿನ್ನೆ ಆದಂತಹ ಡಿನ್ನರ್ ಮೀಟಿಂಗ್ ಹಲವು ಸಂದೇಶಗಳನ್ನ ಹೈಕಮಾಂಡ್ಗೂ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ, ಹಾಗೂ ಕೆಲವರಿಗೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಏನದು ಡೀಟೇಲ್ಸ್ ಬಂತು ಒಂದೊಂದಾಗಿ ನೋಡ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಿ ಟೂರ್ ಹೊತ್ತಲ್ಲೇ ಸಿಎಂ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಅನ್ನೋದು ರಾಜಕೀಯ ಲೆಕ್ಕಾಚಾರದ ಭಾಗ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈ ಮೀಟಿಂಗ್ ಆಗಿದೆ. ಡಿನ್ನರ್ ಮೀಟಿಂಗ್ ನಲ್ಲಿ ಇನ್ನರ್ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ನಾಯಕರುಗಳು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಸಿದ್ದರಾಮಯ್ಯ ಬಣದಿಂದ ಸೆಟ್ ಆಯ್ತಾ ಅಜೆಂಡಾ? ಹಾಗಾದ್ರೆ ರಾಜ್ಯ ರಾಜಕೀಯದ ಬಗ್ಗೆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭರ್ಜರಿ ಚರ್ಚೆಯಂತೂ ಆಗಿದೆ. ಹಲವು ವಿಚಾರಗಳ ಚರ್ಚೆ ಅಲ್ಲಾಗಿದೆ. ಹಲವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಮುಖರು ಅಂತ ಅನಿಸಿಕೊಂಡವರು ಇದ್ದಾರೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಮುಂದಿನ ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ಳಾಯ್ತಾ? ಹಾಗಾದ್ರೆ ಸಿಎಂ ಬಣದಿಂದ ಡಿಕೆ ಶಿವಕುಮಾರ್ರನ್ನ ಕಟ್ಟಿ ಹಾಕುವಂತಹ ಪ್ಲಾನ್ಗೆ ಅಲ್ಲಿ ಮುನ್ನುಡಿ ಬರೆಯಲಾಯ್ತಾ? ಪಬ್ಲಿಕ್ ಟಿವಿಯಲ್ಲಿ ಡಿನ್ನರ್ ಮೀಟಿಂಗ್ ನ ಇನ್ಸೈಡ್ ರಿಪೋರ್ಟ್ ಬಗ್ಗೆ ನಿಮಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಸಭೆಯಲ್ಲಿ ಏನೇನ್ ಚರ್ಚೆಗಳು ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಮಾಹಿತಿ ಕೊಡ್ತೀವಿ. ಸಭೆಗೆ ಯಾರು ಸೇರಿದ್ರು, ಎಲ್ಲಿ ನಡೀತು ಮೀಟಿಂಗ್ ಅನ್ನೋದನ್ನ ನಾವು ಹೇಳಿದ್ವಿ. ಆಮೇಲೆ ಈ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಂದ ಈ ಹಿಂದೆ ಹಲವು ರಾಜಕಾರಣಿಗಳ ಬುಡಕ್ಕೆ ಬೆಂಕಿ ಇಟ್ಟಂತಹ ಪ್ರಸಂಗಗಳು ನಡೆದಿದೆ. ಸರ್ಕಾರಗಳೇ ಉರುಳಿ ಹೋಗಿದೆ. ಅಂತಹ ಡಿನ್ನರ್ ಮೀಟಿಂಗ್ಗಳು ನಡೆಯುತ್ತೆ ಅಂದಾಗ ಸಹಜವಾಗಿ ಒಂದು ಕೌತುಕ ಇರುತ್ತೆ. ಈಗಂತೂ ನಾವು ನೋಡ್ತಾ ಇದ್ವಿ ಯಾವ್ಯಾವ ರೀತಿ ಇಂಟರ್ನಲ್ ಪಾಲಿಟಿಕ್ಸು ಭುಗಿಲೇಳ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ.